ಗುಡ್ ಮಾರ್ನಿಂಗ್. ಆಫ್ಟರ್ ಲಾಂಗ್ ಬ್ಯಾಕ್ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನಿವಾಗ ನಮ್ಮ ಚಿನ್ನಿಮುನಿನ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದು ಅಷ್ಟರಲ್ಲಿ ನಮ್ಮಮ್ಮ ಎಳ್ನೀರು ಹೊಡ್ಕೊಟ್ಟಿದ್ದಾರೆ. ಸೊ ಎಳ್ನೀರು ಕುಡಿಬೇಕು. ಮನೆಯಲ್ಲಿದ್ದೀನಿ, ಸೊ ಹಂಗೆ ಇರುತ್ತೆ ಅಂತ ನೋಡೋಣ. ಅಂತಿರೋ ತಗೊಬಂದು ಕುಡಿ. ಉದ್ದ ಅದು ಉಫ್ ಅಂದಿದ್ದೀನಿ. ಇಲ್ದ ಇಳಿ, ಇನ್ನು ಸ್ಕೂಲ್ಗೆ ಹೋಗೋ ಇದಿಲ್ವೇನು? ಬ್ಯಾಗ್ ತಗೋ. ನಿಹಾ ಇವತ್ತು ಎಲ್ಲ ಬುಕ್ಸ್ ಕನ್ನಡ ಲಂಚ್ ಬಾಕ್ಸು ಇದು ಬೇರೆ ಬೇರೆ ಐತಾ? ನೇಹ ತಗೋ. ನೇಹಾ ನಿಹಾ ಅಲ್ಲಿ ಬಿಡ್ಬೇಕು. ಅಲ್ಲಿವರೆಗೂ ಎಲ್ಲಿವರೆಗೂ ಬರ್ಬೋದು? ಬಾ, ಗಾಡಿ ಇರು. ಹಾಕು, ಕೊಡು, ಲಂಚ್ ಕೊಡು. ದಿಸ್ ಇಸ್ ನೇಹಾ, ದಿಸ್ ಇಸ್ ನೇಹಾ. ಬಾ ಕೊಡು ಕೈ, ಕೈ ಹಿಡ್ಕೊ ಚಿನ್ನಿ, ಮುನಿ ಕೈ ಹಿಡ್ಕೊ. ಅಯ್ಯಯ್ಯಪ್ಪ, ಯಾಕೆ ಕಚ್ಚಿಫಲ್ಲೇ ಐತ ಬಾಗಲ್ಲಿ. ಬಾಯ್. ಎಲ್ಲ ಕಾಯಲ್ಲಿ ಎಳ್ನೀರು ಕೊಟ್ಟರೆ ನಮ್ಮಮ್ಮ ಗ್ಲಾಸಲ್ಲಿ ನೀರು ಕುಡ್ದಂಗೆ ಕುಡಿತಾರೆ ನೋಡಿ. ಅದ್ರೊಳಗೆ ಹೆಂಗೆ ಕುಡಿತಾರೆ, ಹಂಗೆ ಕುಡಿತಾರೆ ಎಳ್ನೀರು ಎತ್ಕೊಂಡು. ನಮ್ಮನೇಲಿ ಒಬ್ಳು ಡೌರಾಣಿ ಅವಳೆ. ನಮ್ಮಮ್ಮ ಗ್ಲಾಸಲ್ಲಿ ಹಾಕಿದ್ರೆ ಆ ಕೈ ತಾಪಿ ಕುಡಿ. ಇವಳಿಗೆ ಬೆಡ್ ಬೇಕು. ನನ್ನ ತಮ್ಮ ಮೂಳೆ ಎಲ್ಲ ಹಾಕೋನೆ, ತಿಂದ್ಬಿಟ್ಟು ಏನೋ ತಿಂದಿರ ಹಿಂಗೆ ಕೂತವಳು ನೋಡಿ. ಹಲೋ ಕಮಿಯಾರ್, ಏ ಖಾಲಿ ಉತ್ರುನ, ಏ ಖಾಲಿ ಇದೆಯೇ. ಮ್ಯಾನುಫ್ಯಾಕ್ಚರ್ ಮಾಡೋದು ಸರಿ ಇಲ್ಲ. ಇದ್ರೊಳಗಡೆ ಹಿಂಗೆ ಆಗ್ಬಿಟ್ಟಿದೆ, ಇನ್ನೂ ಕುಡ್ದೇ ಇಲ್ಲ. ನಮ್ಮಮ್ಮ ಅದಕ್ಕೆ ಕ್ಲಾಸ್ ಕೊಟ್ಟು ಅಮ್ಮ ಅವರೆಕಾಯಿ ಬಂದೈತೆ ಅಂದ್ಬಿಟ್ಟು ಕುಕ್ಕರ್ ಆಫ್ ಮಾಡಿರೋ ಹೋಗೋರಿ ನೋಡಿ. ಹಾಗಾದರೆ ಹಂಗೆ ಬರಬೇಕಂದ್ರೆ ಫುಲ್ ಶ್ಯಾಂಪು ತೊಗೊಬಂದಿದ್ದೀನಿ. ಈ ಶ್ಯಾಂಪು ಅಂತೂ 150 ರೂಪೀಸ್ ತೊಗೊಬಂದಿದ್ದೀನಿ ಫುಲ್ಲು. ನನ್ನ ತಮ್ಮಗೆ, ನಮ್ಮಮ್ಮಗೆ, ನನಗೆ ಫುಲ್ ಹೋಲ್ಸೇಲಾಗಿ ತೊಗೊಬಂದಿದ್ದೀವಿ. ಲೂಸಿ ನೋಡಿ. ನೀನೇನು ತೊಗೊಳಕ್ಕೆ ಬಂದಿದ್ಯಾ? ಇಲ್ಲ, ಇಲ್ಲಿ ಬಂದಿದ್ಯಾ ರೋಡ್ಗೆ, ಹೋಗು. ಲೂಸಿ, ನೀನೇನು ಬಂದಿರೋದು ಇಲ್ಲಿಗೆ? ಅದಕ್ಕೆ ಬಿಟ್ಟಿದ್ದೀನಿ. ನಾವು ಶುರು ತಗೊಳ್ಳಿ. ಆಯ್ತಮ್ಮ, ಬಾ ಬಾ ಬಾ. ನಂಕು ಮುಂಚೆ ಓಡೋಕ್ಯಾ? ಅದು ಇದು ಕುಡಿ, ಇದು ಕುಡಿ. ಏನು ಅನ್ಸನ್ಸ್ ಚೆನ್ನಾಗೈತಾ? ನೆಕ್ಸ್ಟ್ ಕೆಲಸ ಬಂದು ಅವರೆಕಾಳು ಸುಲಿಯೋದು. ಟೈಮ್ 9:05. ನಾನು ಸುಲಿತೀನಿ, ಹೋಗಿ ನೀವು ಮಾಡು. ಕೈ ತಣ್ಣಕ್ಕಿದೆಯಾ? ಚಳಿಗಾಲದಲ್ಲಿ ತಣ್ಣಕ್ಕಿದ್ರೆ ಬಿಸಿಗಿರುತ್ತಾ? ನೀನು ಅಷ್ಟೊಂದು ತಣ್ಣಗೆ ಮಾಡ್ಕೊಂಬಿಡೋದಿಲ್ಲ, ಬಿಸಿನೀರು ಬಿಟ್ಕೊಂಡು ತೊಗೊಬಾ. ನೆಕ್ಸ್ಟ್ ನಮ್ಮಮ್ಮ ಇಷ್ಟೆಲ್ಲ ಸುಲಿದಿದ್ದಾರೆ. ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ. ರಿಮೋಟ್ ವರ್ಕ್ ಆಗದೆ ಇರೋಷ್ಟು ರಿಮೋಟ್ ಯೂಸ್ ಮಾಡ್ತೀರಾ ಅಂತ ಅರ್ಥ. ನಾನು ವೀಕ್ ಆಫ್ ತೊಗೊಂಡಿದ್ದೆ. ಸೊ ಹಾಗಾಗಿ ಸ್ವಲ್ಪ ಮನೆಯಲ್ಲೇ ಯಾಕಿರೋದು, ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು. ತುಂಬ ದಿನ ಆಗಿತ್ತು. ಕಾಲೇಜ್ಗೆ ಹೋಗೋ ಟೈಮಲ್ಲಿ ರೆಗ್ಯುಲರಾಗಿ ಟ್ಯೂಸ್ಡೇ ಇಲ್ಲ ಫ್ರೈಡೇ ಪಕ್ಕ ಹೋಗ್ತಿದ್ದೆ. ಸೊ ಈಗ ಆಫೀಸ್ ಈ ಕಡೆ ಇರೋದ್ರಿಂದ ಸ್ವಲ್ಪ ಹೋಗೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ದೇವಸ್ಥಾನಕ್ಕೆ ನನಗೆ ಹೋಗಬೇಕು ಅನ್ಸಿದ್ರೆ ನಾನು ಒಬ್ಬಳೇ ಹೋಗ್ತೀನಿ, ಯಾರಿಗೂ ವೆಯ್ಟ್ ಮಾಡಲ್ಲ. ಇಲ್ಲ ಯಾರಾದರೂ ಬನ್ನಿ ಹೋಗಬೇಕು ಆ ಥರ ಏನೂ ಅನಿಸಲ್ಲ. ಸೊ ನನ್ನೊಂದು ಅನಿಸಿಕೆ ಏನು ಅಂದರೆ, ದೇವ್ರ ಹತ್ರ ನನಗೆ ಕಷ್ಟ ಇದ್ದಾಗಲೇ ಹೋಗಬೇಕು, ಇಲ್ಲ ಚೆನ್ನಾಗಿದ್ದಾಗೆ ಹೋಗಬೇಕು ಅಂತೇನಿಲ್ಲ. ನನಗೆ ಇಷ್ಟ ಆಯಿತು, ನನಗೆ ಹೋಗಬೇಕು ಅಂತ ಅನ್ಸಿದ್ರೆ ನಾನು ಹೋಗ್ತೀನಿ. ಖುಷಿಯಾಗಿದ್ದಾಗ ಇನ್ನೂ ಜಾಸ್ತಿ ಹೋಗಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಒಂದು ರೌಂಡ್ ಹೋಗ್ಬಿಟ್ಟು ಬಂದೆ ನೋಡಿ. ಇವ್ರನ್ನ ಸ್ಕೂಲಿಂದ ಕರ್ಕೊಂಡು ನಮ್ಮಮ್ಮ ಆಫೀಸ್ ಹತ್ರ ಒಂದು ರೌಂಡ್ ಹೋಗ್ಬಿಟ್ಟು ಈಗ ಮನೆಗೆ ಹೋಗ್ತಿದ್ದೀವಿ ನೋಡಿ. ಅವಳು ಏಯ್ ಆಯ್ತಾ
ಕರೆದ್ರೆ ಅಂತೂ ಬರಲ್ಲ ಇವಳು. ಹೂವು ನೋಡಿ ಓಡ್ತಾಳೆ, ಪಿ ಟಿ ಉಷಾ ಹೊಡ್ದಂಗೆ. ಹಿಡ್ಕೊಳಕ್ಕಾಗಲ್ಲ ಈ ಹುಡುಗಿಗೆ ನೋಡಿ, ಬಿಸಾಕ್ಬಿಟ್ಟು ಹೋಗ್ತಾಳೆ. ನೋಡು ಗಾಡಿ ಬರ್ತೈತೆ ನೋಡು ಮುನ್ನಿ. ಇದೊಂದು ಹಿಡ್ಕೊಳಕ್ಕಾಗಲ್ವೇ ನಿನಗೆ? ಬಿಸಾಕ್ಬಿಟ್ಟು ಹೋಗ್ತೀಯ 2 ಸತಿ? ಮನೇಲಿದ್ದರೆ ಏನಾದರೂ ಒಂದು ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಅನ್ಕೊತಿರ್ತೀನಿ. ರೀಲ್ಸಲ್ಲಿ ಆಲ್ಮೋಸ್ಟ್ ತುಂಬ ದಿನದಿಂದ ವೈರಲ್ ಆಗ್ತಿತ್ತು ಒಂದು ರೀಲು. ಅದು ಬಂದು ಚೀಸ್ ಗಾರ್ಲಿಕ್ ಬ್ರೆಡ್, ಓಕೆನಾ. ಸೊ ಹಾಗಾಗಿ ಅದನ್ನು ಟ್ರೈ ಮಾಡೋಣ. ನಮ್ಮ ಚಿನಿಮುನಿ ಕೂಡ ಬಂದಿದ್ರು ಅಲ್ವಾ, ಹಾಗಾಗಿ ಬಟರು ಚೀಸ್ ಎಲ್ಲ ಇರಲಿಲ್ಲ. ಆನ್ಲೈನಲ್ಲಿ ಕ್ವಿಕ್ಕಾಗಿ 10 ಮಿನಿಟ್ಸಲ್ಲಿ ಆರ್ಡರ್ ಮಾಡಿದೆ. ಸೊ ಅವರು ನಮ್ಮಮ್ಮ ಆಫೀಸ್ ಹತ್ರ ಹೋಗಿದ್ದಾರೆ ನಮ್ಮಮ್ಮನ ಕರ್ಕೊಬರೋಕ್ಕೆ. ಹಾಗಾಗಿ ಅವ್ರು ಬರೋಷ್ಟರಲ್ಲಿ ರೆಡಿ ಮಾಡೋಣ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊತಿದ್ದೇನೆ. ಸೊ ಹೇಗಿರುತ್ತೆ ಟೇಸ್ಟು ಅಂತ ನಾನು ಮಾಡಿಟ್ಟಿರ್ತೀನಿ. ಅವ್ರು ಬಂದಾದ್ಮೇಲೆ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಸೊ ಎಲ್ಲ ಮುಗೀತು. ಆನ್ ದ ವೇ ಬರಬೇಕಾದ್ರೆ ನಾನು ಚೀಸ್ ಗಾರ್ಲಿಕ್ ಬ್ರೆಡ್ ಮಾಡೋಣ ಅಂದ್ಬಿಟ್ಟು ಚೀಸ್ ಇರಲಿಲ್ಲ ಮೇಯ್ನಾಗಿ. ಸೊ ಹಂಗಾಗಿ ಆರ್ಡರ್ ಮಾಡಿದ್ದೆ. ಸೊ ಇಲ್ಲೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನಮ್ಮ ಚಿನಿಮುನಿ ಮಮ್ಮಿ ಆಫೀಸ್ ಹತ್ರ ಹೋಗಿದ್ದಾರೆ. ಸೊ ಅವ್ರು ಹೋಗಿ ಮಮ್ಮಿನ ಕರ್ಕೊಬರೋಷ್ಟರಲ್ಲಿ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನಿಲ್ಲೆಲ್ಲ ಪ್ರಿಪೇರ್ ಮಾಡ್ತಿದ್ದೀನಿ. ಅದು ಬಂದಿದ ತಕ್ಷಣ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಮಾಡ್ತಾಯಿದ್ದೀನಿ. ರೀಲ್ಸಲ್ಲಿ ಇದು ವೈರಲ್ ಆಗ್ತಿತ್ತು. ನಾನು ತುಂಬ ದಿನದಿಂದ ಮಾಡಬೇಕು ಅಂದ್ಕೊಂಡಿದ್ದೆ, ಕರೆಕ್ಟಾಗಿರೋ ಟೈಮ್ ಸಿಕ್ಕಿರಲಿಲ್ಲ. ಸೊ ಇವತ್ತು ಹೇಗಿದ್ದರೂ ನಾನು ವೀಕ್ ಆಫ್ ತೊಗೊಂಡಿದ್ದೆ ಅಲ್ವಾ, ಹಂಗಾಗಿ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಟೇಸ್ಟು ನಮ್ಮ ಚಿನಿಮುನಿ ಹೇಳ್ತಾರೆ. ಸೊ ಲೆಟ್ಸ್ ಸಿ ಹೇಗೆ ಬರುತ್ತೆ ಏನು ಅಂತ ನಾನು ಹೇಳ್ತೀನಿ. ಅವ್ರು ಬಂದಮೇಲೆ ಟೇಸ್ಟ್ ಹೇಗಿರುತ್ತೆ ಮತ್ತು ನಾನು ಮಾಡೋ ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ ನೋಡಿ. ತುಂಬ ದಿನ ಆಗಿತ್ತು ನಾನು ವ್ಲಾಗ್ ಮಾಡಿ. ಸೊ ಇವತ್ತು ಏನೋ ಒಂದು ಹೊಸ್ದಾಗಿರುತ್ತೆ ಅಂದ್ಬಿಟ್ಟು ಬಂದೆ ಮಾಡೋಣ ಅಂತ. ಅವ್ರನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ಬರಬೇಕಂದ್ರೆ ಬ್ರೆಡ್ ಎಲ್ಲ ತೊಗೊಬಂದಿದ್ದೆ. ಮತ್ತು ನಾನು ಮನೆಗೆ ಬಂದು ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನಿಸ್ತಿತ್ತು. ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದು ಈಗ ಇದನ್ನು ಪ್ರಿಪೇರ್ ಮಾಡ್ತಿದ್ದೀನಿ. ಸೊ ಇದನ್ನು ಪ್ರಿಪೇರ್ ಮಾಡಿಬಿಟ್ಟು ಸಿಗ್ತೀನಿ. ಬಾಯ್. ಈ ಥರ ಸ್ಪ್ರೆಡ್ ಮಾಡಿ ಮತ್ತು ಇನ್ನೊಂದು ಲೇಯರ್ ತೊಗೊಂಡು ಅದನ್ನು ಟರ್ನ್ ಮಾಡಿ, ಓಕೆನಾ. ಸೊ ಈ ಲೇಯರ್ ಮೇಲೆ ಕೂಡ ಸ್ಪ್ರೆಡ್ ಮಾಡೋದು. ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿ ಸೊ ಇಲ್ಲಿ ಮಿಡಲಲ್ಲಿ ಈ ಥರ ಚೀಸ್ ಮಧ್ಯದಲ್ಲಿ ಚೀಸ್ ಫಿಲ್ಲಿಂಗ್ ಮಾಡಿಬಿಟ್ಟು ಈ ಥರ ರೋಸ್ಟ್ ಮಾಡಬೇಕು. ಅವಾಗ ಬನ್ ಕೂಡ ಮಾಡಿದ್ದೀನಿ, ಬಟ್ ಬನ್ನಲ್ಲಿ ಚೀಸು ಅಷ್ಟು ಬೇಗ ಮೆಲ್ಟ್ ಆಗಲ್ಲ. ಸೊ ಬ್ರೆಡ್ ಆದರೆ ಬೇಗ ಮೆಲ್ಟ್ ಆಗುತ್ತೆ. ಸೊ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬಸ್ ಊಟ ತರ್ಸ್ಕಿ ಕಾಯಾಸೆ ನೋಡಿ, ಈ ಥರ ಇರೋದನ್ನು ಹಿಂಗೆ ತಿಂದೋಳೆ. ನೋಡ್ಸ್ ಹೆಂಗೆ ತಿಂದಿದೀಯ ನೀನು? ನೋಡ್ಸು ನೋಡಿ, ಅವಳು ಲೆಫ್ಟ್ ಹ್ಯಾಂಡಲ್ಲಿ ತಿಂತಾವಳೆ. ತಿಂದ್ಬಿಟ್ಟವಳೆ ಆಲ್ರೆಡಿ. ಹೇಗಿತ್ತು ಟೇಸ್ಟು? ಚೀಸ್ ಗಾರ್ಲಿಕ್ ಬ್ರೆಡ್ ಚಿನ್ನಿ ಹೆಂಗಿತ್ತು? ಹೆಂಗ ತಿನ್ನೋದು? ಲೆಫ್ಟ್ ಹ್ಯಾಂಡಲ್ಲಿ ನೀಟಾಗಿ ಕುತ್ಕೋ, ನೀಟಾಗಿ ಕುತ್ಕೋ. ಬ್ರೆಡ್ ಆದರೆ ಬನ್ ಆದರೆ ನೋಡು ಚೀಸು ಮೆಲ್ಟ್ ಆಗಲ್ಲ. ಚೀಸ್ ಇದರಲ್ಲಾದರೆ ನೀಟಾಗಿ ಮೆಲ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ. ಓಕೆ, ನಮ್ಮಮ್ಮ ಇಲ್ಲಿ ಮೋಸ ಮಾಡ್ತಾವ್ರೆ ನೋಡಿ, ಹುಡುಗಿ ಹೇಳ್ಕೊಡ್ತಾವ್ರೆ.
ನಮ್ಮಮ್ಮ ಮೋಸ ಮಾಡ್ತವ್ರೆ ಫ್ರೆಂಡ್ಸ್ ಇಲ್ಲಿ. ಚಿಕ್ಕ ಮಗಳಿಗೆ ನಮ್ಮಮ್ಮ ಹೇಳ್ಕೊಡ್ತಾರೆ. ಮೋಸ ಡಿಕ್ಟೇಷನ್ ಕೊಟ್ಟಿದ್ಮೇಲೆ ಹೇಳ್ಕೊಡ್ಬಾರ್ದು. ಕೊಡಮ್ಮ ಮಗು. ನಿಮಗೆ ಹೇಳ್ಕೊಟ್ರದು ಬರ್ದಿಲ್ಲ, ಮಮ್ಮಿ ಹೇಳ್ಕೊಟ್ರದು ಬರ್ದಿಲ್ಲ. ಅದೇನು ಹೇಳ್ತದೆ ಮೆಲ್ಲಗೆ ಹೇಳ್ತದೆ. ನೀನು ಬರೆಯಕ್ಕೆ ಬಂದಿಲ್ಲ ಅಂತ ಹೇಳು. ಮಾರ್ಕ್ಸ್ ಅವಳಿಗೆ ಎಷ್ಟು ಮಾರ್ಕ್ಸ್? ಸಪ್ಪಲ್ ಬೇರೆ ನೋಡ್ಸು. ನೋಡಿ ನೋಡಿ ನಮ್ಮ ಅಕ್ಕ 15ಗೆ 10 ತೆಗಿದ್ದಾಳೆ. ನೋಡಿ ಇದು ಎಷ್ಟು ಥರ ಬರ್ದಿದ್ದಾರೆ. 15ಗೆ 10. ಯು ಸ್ಕೋರ್ 10. ನೆನ್ನೆ 6 ಇವತ್ತು 10. ಹೌದಾ? ಓಕೆ, ಇಂಪ್ರೂವ್ಮೆಂಟ್ ಆಯ್ತು. 2 ಡೇಸ್ ವ್ಲಾಗ್ ಆಗಿರುತ್ತೆ, ವೆಡ್ನೆಸ್ಡೇ ಮತ್ತು ಥರ್ಸ್ಡೇ. ವೆಡ್ನೆಸ್ಡೇ ನನಗೆ ವೀಕ್ ಆಫ್ ಇತ್ತು, ಥರ್ಸ್ಡೇ ನಾನು ಆಫೀಸ್ಗೆ ಹೋಗಬೇಕಿತ್ತು. ಹಾಗಾಗಿ ಬೆಳಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ನನ್ನ ಡೈಲಿ ರೊಟೀನ್, ನನ್ನ ಗುಡ್ ಹ್ಯಾಬಿಟ್ ಬಂದುಬಿಟ್ಟು ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು. ಸೊ ಬಿಸಿನೀರೆಲ್ಲ ಕುಡ್ದು ಚಿನ್ನಿ ಮುನ್ನಿ ಸ್ಕೂಲ್ಗೆ ಹೋಗಬೇಕಿತ್ತು ಅಲ್ವಾ. ಸೊ ಹಾಗಾಗಿ ಅವ್ರಿಗೆ ರೆಡಿ ಮಾಡಬೇಕಿತ್ತು, ಸ್ವಲ್ಪ ಐರನ್ ಎಲ್ಲ ಮಾಡೋದಿತ್ತು ಅಂದ್ಬಿಟ್ಟು ಐರನ್ ಕೂಡ ಮಾಡಿಟ್ಟೆ. ಈ ಥರ ಎಲ್ಲ ಸ್ಕೂಲ್ ಡ್ರೆಸ್ ಐರನ್ ಮಾಡ್ಬೇಕಾದ್ರೆ ನನಗೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ನೆನಪಾಗುತ್ತೆ. ನಾನು ಕೂಡ ಹಿಂಗೆ ಕರ್ಚೀಫ್ನ ನೀಟಾಗಿ ಐರನ್ ಮಾಡಿ, ಅದು ಒಂದೊಂದು ಫೋಲ್ಡ್ಗೂ ನಾನು ನೀಟಾಗಿ ಐರನ್ ಮಾಡಿ ಎತ್ತಿಟ್ಕೊತಿದ್ದೆ. ಸೊ ಒಂದು ಕ್ಯೂಟ್ ಮೆಮೊರೀಸ್ ನೆನಪಾಗುತ್ತೆ ಅವ್ರನ್ನ ನೋಡಿದಾಗ. ನಮ್ಮ ಮೆಮೊರೀಸ್ ಎಲ್ಲ ನೆನಪಾಗುತ್ತೆ. ಮುನ್ನೆ 7 o'clock ಅಲ್ಲ ಗೆಟಪ್ ಚಿನ್ನ. ಹೇಯ್ ಟೈಮ್ ಅಲ್ಲ 7 o'clock ಊಟ. ಮುನ್ನು ಮುನ್ನಿ ಇವತ್ತು ಚಾಕ್ಲೇಟ್ ಕೊಡ್ತೀನಿ ನಾನು. ಎದಳಮ್ಮ ಬೇಗ ಬೇಗ. ಮುನ್ನಿ ಇವತ್ತು ನಿನಗೆ ಚಾಕ್ಲೇಟ್ ಕೊಡ್ತೀನಿ. ಗೆಟಪ್ ಚಿನ್ನ. ನೋಡಿ ಫ್ರೆಂಡ್ಸ್, ಚಿನ್ನಿ ಮುನ್ನಿಗೆ ಎಷ್ಟೇ ಬಿಡಿಸಿದ್ರು ಎದೊಳ್ತಿಲ್ಲ. ಸ್ಕೂಲ್ಗೆ ಟೈಮ್ ಆಗಿದೆ, 7 o'clock. ಚಿನ್ನ ಇಬ್ಬರು ಎದೊಳ್ತಿಲ್ಲ. ಇದಳ ನೀನು ಹಂಗೆ ಬೇಗ ಇದ್ದಳ. ಬೆಳಿಗ್ಗೆ ನಾಳೆ ಇದಕ್ಕೆ ಆಗ್ತಾಳೆ. ಇದ್ದಳು ನೋಡಿದಂತೆ ಹೆಂಗೆ ಬಿಡಿಸ್ಬೇಕು ನೋಡು. ಯೂಟ್ಯೂಬ್ ಆಗ್ತಾಳಕ್ಕ ಬ್ಲಾಗ್ ಮಾಡಿ ಅವಾಗೆಲ್ಲ ನೋಡ್ರಿ ಹೇಳಿ ಸರಿಯಾಗಿ ಹೇಳಿ ಜಲ್ದಿ. ಇಬ್ಬರಿದ್ರೆ ಇದೇ ಕತೆ. ನಮ್ಮಮ್ಮ ಒಬ್ಬರು ಎತ್ಕೊಂಡ್ರೆ ಮತ್ತೆ ಮಲ್ಕೊಂಡವಳು. ಮುನ್ನೋ ಟೈಮ್ ಅಲ್ಲ ಊಟ. ಇವ್ರಿಗೆ ಎಬ್ಬಿಸೋ ಅಷ್ಟರಲ್ಲಿ ನಾನು ರೆಡಿಯಾಗಿ ಸ್ವಲ್ಪ ಎಲ್ಲ ಮನೆಯಲ್ಲಿಗೆಲ್ಲ ಕೆಲಸ ಮಾಡಿ ಥರ್ಸ್ಡೇ ಆಗಿರೋದ್ರಿಂದ ಪೂಜೆ ಕೂಡ ಎಲ್ಲ ಮುಗೀತು. ಅಲ್ಲಿಂದ ಕರ್ಕೊಂಬಂದೆ ಮಲ್ಕೊಂಡಿದ್ದಾಳೆ ಸೋಫಾ ಮೇಲೆ. ಸೊ ನಮ್ಮಮ್ಮ ಅವ್ರಿಗೆ ಸ್ನಾನ ಮಾಡ್ಸೋಕ್ಕೆ ಹೋದರು. ನಾನಿಲ್ಲಿ ಥರ್ಸ್ಡೇ ಹೊತ್ತು ಸ್ನಾನ ಮಾಡಿಸೋದು ನನಗೆ ನಂದು ಒಂದು ಹೊತ್ತು ಏನಾದರೂ ಉಪವಾಸ ಇರಬೇಕು ಅಂತ ಅನ್ಸಿದ್ರೆ ಇರ್ತೀನಿ. ಸೊ ಫುಲ್ಲು ಏನು ತಿಂದೇ ಇರಲ್ಲ, ಫುಲ್ ತಿಂದೇ ಇರೋ ಅಂಥ ಉಪವಾಸ ಏನೂ ಮಾಡಲ್ಲ. ಸೊ ಲೈಟಾಗಿ ಅಂದರೆ ಉಪವಾಸ ಇನ್ ದ ಸೆನ್ಸ್ ಹೆಂಗಿರಬೇಕು ಅಂತ ಅಂದರೆ ಬೆಳ್ಳುಳ್ಳಿ, ಈರುಳ್ಳಿ, ಸ್ಪೈಸಸ್ಸು ಈ ಥರ ಎಲ್ಲ ಜಾಸ್ತಿ ಕನ್ಸ್ಯೂಮ್ ಮಾಡಬಾರ್ದು. ಸೊ ಹಾಗಾಗಿ ತಿನ್ನಬಾರ್ದು ಅಂತ ಅಂದ್ಬಿಟ್ಟು ನಾನು ಅವಲಕ್ಕಿನ ಮಾಡ್ಕೊಂಡಿದ್ದೆ. ನಾನು ರೆಡಿ ಆಗೋಷ್ಟು ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡೋಣ ಅಂದ್ಬಿಟ್ಟು ಸೊ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿದ್ದೆ. ಬೆಟ್ಟು ಗ್ಯಾಪ್ ಇಷ್ಟು ಸಿಕ್ಕಿದ್ರೆ ಇಕ್ಕೊಂತಾಳೆ ಬೆಟ್ಟ. ಮೊಸರು 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 ಎಲ್ಲದಕ್ಕೂ ಹಾಕೋ. ಫೈನಲಿ ಮೊನ್ನೆ ರೆಡಿ ಆಗಿಬಿಟ್ಲು, ಜಡೆ ಹಾಕೊಂತಾವಳೆ. ಈ ಹುಡುಗಿ ಇಲ್ಲಿ ತಿಂತಾವಳೆ. ಮಾತ್ರ ಕುಡಿಬೇಕು ಇವತ್ತಾದ್ರೂ ಮಾತ್ರ ಕುಡಿತೀನಿ. ಬಾಯ್ ಫ್ರೆಂಡ್ಸ್, ಬಾಯ್ ಬಾಯ್.
ಮೊಸರೆಲ್ಲ ತಿಂದಾಕ್ಬಿಟ್ಲಿಗಳು ಕಳ್ಳಿ ತಿನ್ಸೋದು ಅಲ್ದಿರ ಇವಳಿಗೆ. ದೇವ್ರಿಗೆ ಏನಕ್ಕೆ ತಿನ್ಸ್ತಾಳೆ? ತಿನ್ನು, ಬೇಕಾಗಿರೋದು ತಿಂತಾ ಇದೆಯಾ? ಟೈಮ್ ಆಯಿತು. ಸ್ವೆಟರ್ ಮಾಡ್ಕೊಂಡ್ಬಂದ್ರೆ ಮತ್ತೆ ಹೋಗಿ ಬಸ್ಸಿಗೆ ಒಂದವೇ ಬರ್ತಿತ್ತು, ಹಾಗಾಗಿ ಹೋಗಿ ಮತ್ತೆ ಎಲ್ಲ ಮುಗಿಸ್ಕೊಂಡು ನನ್ನ ಇರೋ ಟೈಮಲ್ಲಿ ಚಿನಿಮುನಿಗೆ ಸ್ಟಡಿ ಮಾಡಬೇಕು. ಸ್ಟಡಿ ಮಾಡಿಬಿಟ್ಟು ಬಂದೆ. ನಾನು ಆಫೀಸು ಕೂಡ ಹೊರಟೆ. ನನಗನ್ಸಿದ್ದು ಏನಂದರೆ ನಾನು ಬ್ಲೂಟೂತ್ ಜಾಸ್ತಿ ಯೂಸ್ ಮಾಡೋಣ. ನನ್ನ ಪಕ್ಕದಲ್ಲಿ ಒಬ್ಬರು ಬಸ್ಸಲ್ಲಿ ಕೂತಿದ್ರು, ಇನ್ನೊಬ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಲ್ವಾ, ಏನೇ ಇದ್ದರೂ ಅವರು ಇಯರ್ಫೋನ್ಸ್ ಹಾಕ್ಕೊಂಡು ಅವ್ರು ನೋಡಬೇಕು. ಎಷ್ಟು ಜೋರಾಗಿ ಸೌಂಡ್ ಇಟ್ಟು ನೋಡ್ತಿದ್ದಾರೆ ಅಂದರೆ ಆ ಸೌಂಡಿಗೆ ನಾನೇ ಇಯರ್ಫೋನ್ ಹಾಕಿ ಕೂತ್ಕೊಂಡೆ. ನಾನು ಆಫೀಸಿಗೆ ರೀಚ್ ಆಗಿ ನಾನು ಉಪವಾಸ ಇದ್ದೆ ಅಲ್ವ, ಸೊ ಹಂಗಾಗಿ ಹೋಗ್ಬಿಟ್ಟು ಪೊಂಗಲ್ ತಿಂದ್ಬಿಟ್ಟು ನನ್ನ ಜಡೆ ಬಿಚ್ಚಿದ್ದೇನು ಒಣಗಿಲಿಲ್ಲ ಅಂದ್ಬಿಟ್ಟು ಮಂಜಮ್ಮ ನನಗೆ ಜಡೆ ಹಾಕ್ತಿದ್ರು. ಒಂದು ಎಕ್ಸ್ಪೀರಿಯನ್ಸ್ ಕ್ಯೂಟ್ ಚೆನ್ನಾಗಿತ್ತು, ಮೆಮೊರೀಸ್ ಇರಲಿ ಅಂದ್ಬಿಟ್ಟು ಅದನ್ನು ಕೂಡ ನಾನು ವೀಡಿಯೋ ಮಾಡಿಕೊಂಡೆ. 4 ಜಡೆ ಹಾಕ್ತೀನಿ ಅಂದ್ಬಿಟ್ಟು ಜಡೆ ಹಾಕ್ತಿದ್ರು. ಬರ್ಲೂಬೋದು, ಬರ್ದೇನೂ ಇರ್ಬೋದು. ನನ್ನ ತಮ್ಮ ಲಾಂಗ್ ಟ್ರಿಪ್ ಹೋಗ್ತಿದ್ದಾನೆ. 2 ಬ್ಯಾಗು ಹತ್ರ ಕಿಡಿಯೋದು ಬಟ್ಟೆ ತುಂಬಿಕೊಳ್ಳೋತಾನೆ. ಅದು ಯಾವುದು ಹಾಕೊಳ್ಳಲ್ಲ ಅವನು, ಸುಮ್ಮನೆ ತಗೊಳತ್ತಾರೆ ಅಷ್ಟೇ. ಕೊಡಿಸಿರ 15 ದಿನ ಬರೋಣ. 15 ದಿನ ಎಲ್ಲಿಗೆ ಹೋಗ್ತಾರದಂತೆ? ಬೆಳಗಾವಿಯಿಂದ ದಾವಣಗೆರೆಗೂ ಎಲ್ಲ ಬೇರೆ. ಲೂಸಿ ಯಾಕೋ ನನ್ನೇ ನೋಡ್ತಾವಳೆ ಗೊತ್ತಿಲ್ಲ ಯಾಕೆ ಹಂಗೆ ನೋಡ್ತಾ ಇದೆಯಾ? ಯಾರೇನು ನಗಿತಾರೆ ನೀ ಕಿವಿಗೆ ಹತ್ತಿಕೊಂಡ್ರೆ? ಕಿವಿಗೆ ಹಾಕೊಳ್ಳೋದೈತಾನೆ, ಅದು ಹಾಕೊಂಡು ಎಲ್ಲಿ ಹಾಕೊಳತ್ತೀಯಾ? ಇಲ್ಲಿಂದ ಸ್ಟೈಲಾಗಿ ಹೋಗ್ತೀಯ? ಸ್ಟೈಲ್ ಹಾಕಂತೀರ ನಂತರ ಯಾರು ಹೋಗಲ್ಲ ಏರ್ಪೋರ್ಟ್ಗೆ, ಹಂಗೆ ಹೋಗ್ತೀನಿ ಹೀಗೆ ಸ್ಟೈಲಾಗಿ ಸ್ವೆಟ್ರೆಲ್ಲ ಹಾಕೊಂಡು ಹೋಗ್ಬೇಕು. ನಮ್ಮ ಹೆಲ್ತು ನಮ್ಮ ಇಷ್ಟ, ಅದು ನಾವು ಕೇರ್ ತಗೋಬೇಕು. ಅದನ್ನ ನಮಗೋಸ್ಕರ ನಾವು ಯೂಸ್ ಮಾಡಬೇಕು. ಇವಾಗ ಅನ್ನೋರು ಅನ್ಭವಿಸ್ತಾರ, ನೀನು ಕೆಮ್ಮಂಗ ಅನ್ಭವಿಸ್ತೀಯ. ಬೆಡ್ಶೀಟ್ ತೊಗೊಂಡೋಗ್ಬಿಡ್ಲ? ಬೆಡ್ಶೀಟ್ ಅಂತ ಹೇಳಲ್ಲ, ಕಿವಿ ಒಳಗೆ ಗಾಳಿ ಹೋಗ್ಬೇಕು. ಬೆಚ್ಚಗಿಟ್ಟು ಕಾಲುಗಳು ಸಾಕು ಶೂ ದಿನಾಗ್ಲೂ ಸಾಕ್ಸು ಹಾಕೊಂಡು ಹೋಗ್ತೀನಿ, ಸ್ವೆಟ್ರು ಹಾಕೊಂಡು ಹೋಗ್ತೀನಿ. ಸಾಕ್ಸ್ ಅಂತಾರೆ, ಏನೇಳು ಕಾಲು ಮೇಲೆವರೆಗೂ ಇರ್ಬೇಕು, ಅವಾಗ ಬೆಚ್ಚಗಿರ್ತಾರೆ. ಸಾಕಿದ್ರೆ ಎಷ್ಟು ಬಿಟ್ಟರೆ ಎಷ್ಟು. ಥಂಡಿಯಿಂದ ಕೈಕಾಲು ನೋವು, ಜ್ವರ, ಏನು ಪ್ರಾಬ್ಲಮ್ ಆಗ್ತಾವೆ ಬಂದು ಹೋಗುತ್ತೆ ಬಿಡು. ಇನ್ನು ಪಾತ್ರೆ ತೊಳಿಬೇಡ, ಇನ್ಮೇಲೆ ಪಾತ್ರೆ ತೊಳಿಬೇಡ. ನಾನು ಎಷ್ಟೇ ಕಷ್ಟ ಆಗಿಲ್ಲ, ಪಾತ್ರೆ ಐತ ತೊಳಿತೀನಿ ಇವಾಗ. ಹಾಗೆ ಸಿಹಿ ತುಂಬ ತೊಳಿಬೇಡ. ಏನಿಲ್ಲ, ನೋಡ್ಕೊ ಬಂದಿದ್ದೀನಿ. ಹಾಂ, ಹೋಗೇ ಇಲ್ಲ ನಾನು. ಹೋಗಿಲ್ಲ ಅಂದ್ರೆ ಬೆಳಗ್ಗೆ ತೊಳಿತೀನಿ. ಬೆಳಗ್ಗೆ ಆಗಿಲ್ಲ ಅಂದ್ರೆ ನಾನು ಮಧ್ಯಾಹ್ನ ಬಂದು ತೊಳಿತೀನಿ. ಇಷ್ಟ ನನ್ನ ಪಾಡು, ಏನು ಮಾಡೋದು. ನಿಂಗೂ ನೋವಾಗಲ್ಲ? ಆದರೆ ಇಷ್ಟ ಇರೋದು. ತಾಳಿಬೇಕು. ಊಟ ಎಲ್ಲ ಆದ್ಮೇಲೆ ಹುಡುಗಿ ಬರ್ತಾನೆ. ಎಲ್ಲರೂ ಫ್ರೆಂಡ್ ಮಾಡ್ಕೊಬಿಟ್ಟಿದ್ಯಾ? ಕಾಳಿದ್ಕ ಕರಿ ಇವಾಗ ಬರ್ತಾ ಊಟ ಆದ್ಮೇಲೆ ಬರ್ತಾಳೆ. ಎಲ್ಲ ಊಟ ಬಂದ್ಮೇಲೆ ಎಲ್ಲರೂ ಊಟ ಬಡಿಸ್ಬೇಕಲ್ಲ, ಕೊಟ್ಬಿಟ್ಟು ಬರ್ತಾ ಊಟ. ಇವಾಗ ನಾನು ಇದಕ್ಕೆ ಬೇಕಾ ಬೇಡವಾ? ಬೇಡ, ಹೋಗ್ಲಿಕ್ಕಾಗುತ್ತಾ? ಇದಕ್ಕೆ ಏನೋ ಒಂಚೂರು ಮಾಡ್ತೀನಿ. ನಂಗೆ ಬೇಡ ಊಟ, ನಂಗೆ ತಿನ್ನಕ್ಕೆ ಆಗ್ತಾ ಇಲ್ಲ. ಈಗ ಕಾಫಿ ಮಾಡಿಕೊಂಡು ಬ್ರೆಡ್ಡನ್ನು ತಿನ್ನು. ಬೇಡ, ನಂಗೆ ಬೇಕಾದ್ರೆ ನಾನು ತಿಂತೀನಿ ತಾನೆ, ನಂಗೆ ಬೇಡ. ಬಿಳಿ ಅನ್ನ ಅವ್ರಿಗೆ ಬೇಕಲ್ಲ, ಅನ್ನ ಮಾಡಿಬಿಟ್ಟು ಒಂದು ಜೋರು ಮಾಡ್ತೆ ಗೊಜ್ಜು ಮಾಡ್ಬೇಕು. ನೀನು ಮಾಡು, ನಾನು ಅಷ್ಟೊಂದು ಸ್ವಲ್ಪ ಇದಕ್ಕೆ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಿದ್ದೀನಿ. ಸೊ ನನಗೀಗ ಯೂಟ್ಯೂಬಲ್ಲಿ 260 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ನನ್ನ ಮುಂದಿನ ವೀಡಿಯೋಸ್ ನೀವು ನೋಡಬೇಕಂದ್ರೆ ಸೊ ಪ್ಲೀಸ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್. ನಾನು ಆಯಿಲ್ ಹಾಕದೆ ತಲೆಗೆ ಸ್ನಾನ ಮಾಡಿದ್ದೆ, ಹಂಗಾಗಿ ಇವತ್ತು ಜಡೆ ಹಾಕಿದ್ದೀನಿ. ಫುಲ್ ಅದು 4 ಜಡೆ ಹಾಕಿರೋದಕ್ಕೆ ಫುಲ್ ಎಲ್ಲ ಎದ್ಬಿಟ್ಟಿದ್ದೆ.
ಹಾಂ ಬರ್ಲಾ ಅದೇ ತೊಳಿಬೇಡ ಅಂತ ಹೇಳಿಲ್ಲ ಸರ್ ನಿಮಗೆ ಪಾತ್ರೆ ನಾನು ತೊಳೆದಿಲ್ಲಮ್ಮ. ಏನು ತಣ್ಣೀರಾಗ ಏನು ಕೆಲಸ ಮಾಡಬೇಡ ತಣ್ಣೀರಲ್ಲಿ ಕೆಲಸ ಮಾಡಿಲ್ಲ ಅಂದರೆ ಯಾರು ಮಾಡ್ತಾರಮ್ಮ? ಸಾಕು ಪಾಠ ಮುಗಿಸ್ತಾರ